ಇನ್ನೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೂಡ ಕಂಬಳಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಂಬಳ ಸಾವಿರಾರು ವರ್ಷದ ಇತಿಹಾಸ ಇರುವ ಜನಪದ ಕ್ರೀಡೆ. ಕಂಬಳಕ್ಕಾಗಿ ಯಾವುದೇ ಹೋರಾಟ ಮಾಡುವ ಅಗತ್ಯವಿಲ್ಲ. ಹೈಕೋರ್ಟ್ ನಮ್ಮ ಪರವಾಗಿ ತೀರ್ಪು ನೀಡುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿಯಲ್ಲೂ ಈ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಿಗೂ ಕಂಬಳದ ವಿಶೇಷತೆ ಬಗ್ಗೆ ಮಾಹಿತಿ ಇದ್ದು ಹೋರಾಟಗಳ ಆರಂಭಕ್ಕೂ ಮೊದಲೇ ನಿಷೇಧ ತೆರವಾಗಲಿ. ಕಂಬಳದಿಂದ ಈವರೆಗೆ ಯಾವುದೇ ಅನಾಹುತಗಳು ನಡೆದಿಲ್ಲ ಅಂತ ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋಂಗೆ ಇದು ಒಂದು ರೀತಿ ಜಾನಪದ ಕ್ರೀಡೆಯಾಗಿದೆ. ಸುಮಾರು 1000 ವರ್ಷಗಳಿಗೂ ಹೆಚ್ಚು ಕಾಲದ ಇತಿಹಾಸ ಇದಕ್ಕಿದೆ. ಈ ಧಾರ್ಮಿಕ ಆಚರಣೆ ಮತ್ತು ಸಾಂಪ್ರದಾಯಿಕ ಆಚರಣೆ ಸಹ ಈ ಭಾಗದ ಜನರ ನಡುವೆ ಈ ಬಗ್ಗೆ ಭಾವನಾತ್ಮಕ ಒಂದು ಸಂಬಂಧ ಇರುವಂಥದ್ದು. ಬಹುಶಃ ಈ ಕಂಬಳದ ನಿಷೇಧದ ಯೋಚನೆ ಬಂದಿದ್ದು ಈ ತಮಿಳುನಾಡಿನ ಜಲ್ಲಿಕಟ್ಟು ಆಚರಣೆಗೆ ಸುಪ್ರೀಂ ಕೋರ್ಟ್ ನಿಷೇಧ ಹೇಳಿದಾಗ ಅದೇ ಆಧಾರದಲ್ಲಿ ಕಂಬಳಕ್ಕೂ ನಿಷೇಧ ಹೇರಲಾಗಿತ್ತು. ಹೈಕೋರ್ಟ್ ಮುಂದೆ 28-30 ಬರ್ತಾ ಇದೆ. ನನಗೆ ವಿಶ್ವಾಸ ಇದೆ, ಯಾವುದೇ ಹೋರಾಟದ ಅಗತ್ಯ ಇಲ್ಲ. ಹೈಕೋರ್ಟು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನಮ್ಮೆಲ್ಲರ ಒತ್ತಾಯವೂ ಅದೇ ಆಗಿದೆ. ಇದುವರೆಗೆ ಕಂಬಳದಿಂದ ಯಾವುದೇ ಅನಾಹುತಗಳಾಗಿಲ್ಲ. ಮಗು ಸಾಕಿದಂಗೆ ಅದನ್ನು ಸಾಕಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಅದನ್ನು ಆಚರಿಸ್ತಾರೆ. ಇದು ಮನವರಿಕೆ ಮಾಡಬೇಕಾಗಿದೆ ನಮ್ಮ ರವಿಶಂಕರ್ ಪ್ರಸಾದ್ ಅವರು. ಮಾಡಿ ಕೇಂದ್ರದಿಂದ ಯಾವುದೇ ಅಡ್ಡಿಯಾತಗಳಾಗದಂಗೆ ಇದಕ್ಕೆ ಅನುಮತಿಯನ್ನು ಕೊಡಿಸಬೇಕು. ಮತ್ತು ರಾಜ್ಯ ಸರ್ಕಾರ ಕೇಂದ್ರವನ್ನು ಮನವಿ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೆ ಕಂಬಳವನ್ನು ನಿಲ್ಲಿಸುವಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅನ್ನುವಂಥ ನನ್ನ ವಿನಂತಿ ಇದೆ. ಅದನ್ನು ನಾವು ಮನವರಿಕೆ ಮಾಡ್ತೇವೆ. ನಡೆಯುತ್ತೆ.